ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಬಾನು ಮುಷ್ತಾಕ್ರವರು ಬರೆದಿರೋ ಎದೆಯ ಹಣತೆ ಈ ಕೃತಿಯ ಒಂದು ಸಣ್ಣ ಕಥೆಯನ್ನು ಅರ್ಥ ಮಾಡ್ಕೊಳ್ಳೋಣ, ತಿಳ್ಕೊಳ್ಳೋಣ. ಓಕೆನಾ? ಯಾವ ಕತೆ? ಇದರಲ್ಲಿ ತುಂಬ ಕತೆ ಇದೆಯಲ್ವಾ ಅಂತ ಅಂದರೆ, ಇದೇ ಶೀರ್ಷಿಕೆಯಲ್ಲಿ ಒಂದು ಕಥೆಯನ್ನು ಬರೆದಿದ್ದಾರೆ, ಎದೆಯ ಹಣತೆ ಅಂತ. ಆ ಕಥೆಯ ಸಾರಾಂಶವನ್ನೇ ತಿಳ್ಕೊಳ್ಳೋಣ. ನೋಡಿ, ಬಾನು ಮುಷ್ತಾಕ್ರವರು ಮಹಿಳೆಯ ಅಂತರಾಳಕ್ಕಿಳಿದು ಅವ್ರು ಅನುಭವಿಸುವಂತಹ ಕಷ್ಟ ಸುಖಗಳನ್ನು, ಅವರ ಮನದ ಇಂಗಿತವನ್ನು, ತೊಡಲಾಟವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ನಾನು ಇದರಲ್ಲಿ ಓದಿರೋದೇ ಒಂದು 4 ಕತೆ. ಅದು ನನಗೆ ಎಷ್ಟು ಚೆನ್ನಾಗಿ ಹಿಡಿಸ್ಬಿಡ್ತು ಅಂತಂದರೆ ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆ ಧರ್ಮಾಮೃತ ಕಥೆಯನ್ನು ಒಂದು ಸ್ವಲ್ಪ ಹೋಲ್ಡ್ ಮಾಡಿ ಈ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಹೆಚ್ಚೇನು ಹೇಳೋದಕ್ಕೆ ಹೋಗೋದಿಲ್ಲ. ಈ ಕತೆ ಹೇಗಿದೆಯೋ ಅದೇ ರೀತಿ ನಾನು ಓದ್ತೀನಿ, ನಿಮ್ಗೆ ಅದು ಅರ್ಥ ಆಗುತ್ತೆ. ಯಾಕಂದರೆ ಇದು ಹೊಸಗನ್ನಡದಲ್ಲೇ ಇದೆ, ಹಾಗಾಗಿ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಅಂತ ಅಂದ್ಕೊತೀನಿ. ಶುರು ಮಾಡೋಣ ಹಾಗಿದ್ರೆ. ಈ ಕತೆ ನೀಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಪೂರ್ವಪೀಠಿಕೆ ಹೇಳ್ಬಿಡ್ತೀನಿ. ಒಂದು ಮುಸ್ಲಿಂ ಕುಟುಂಬ ಇರುತ್ತೆ. ಆ ದಂಪತಿಗಳಿಗೆ 2 ಗಂಡ್ಮಕ್ಳು, 3 ಜನ ಹೆಣ್ಮಕ್ಳು ಇರ್ತಾರೆ. 2 ಗಂಡ್ಮಕ್ಳಿಗೂ ಮದುವೆ ಆಗ್ಬಿಟ್ಟಿದೆ. 3 ಜನ ಹೆಣ್ಮಕ್ಳಲ್ಲಿ ಮೆಹರೂನ್ ಅನ್ನೋಳ್ಗೂ ಕೂಡ ಮದುವೆ ಮಾಡಿ ಕೊಟ್ಬಿಟ್ಟಿರ್ತಾರೆ. ಇನ್ನು 2 ಮದುವೆ ಆಗದಲ್ಲೇ ಇರುವಂತಹ ಹೆಣ್ಮಕ್ಳು ಅದೇ ಮನೆಯಲ್ಲಿ ಇರ್ತಾರೆ. ಅಣ್ಣ, ಅತ್ತಿಗೆ, ಅಪ್ಪ ಅಮ್ಮನ ಜೊತೆಗೆ ಇವ್ರು ಇರ್ತಾರೆ. ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಕ್ಕೆ ಈ ಕೃತಿಯಲ್ಲಿರೋದು. ಓಕೆನಾ? ಅರೆ ತೆರೆದಿದ್ದಂತಹ ಬಾಗಿಲನ್ನು ಸ್ವಲ್ಪ ಸರಿಸಿ ಮೆಹರೂನ್ ಒಳಗೆ ಕಾಲಿಟ್ಟಳೋ ಇಲ್ಲವೋ, ಹಜಾರದಲ್ಲಿದ್ದ ದಿವಾನ್ ಕಾಟ್ ಮೇಲೆ ಅಡ್ಡಾಗಿದ್ದ ಅವಳ ತಂದೆ ಅವರೊಡನೆ ಯಾವುದೋ ವಿಷಯವನ್ನು ಮೆಲುದನಿಯಲ್ಲಿ ಮಾತಾಡುತ್ತಿದ್ದಂತಹ ದೊಡ್ಡಣ್ಣ ಇಬ್ಬರು ಗಪ್ಪೆಂದು ಬಾಯಿ ಮುಚ್ಚಿ ಅವಳನ್ನೇ ನೋಡಲಾರಂಭಿಸಿದರು. ಅವಳನ್ನು ಅಂದರೆ ಮೆಹರೂನ್ನ. ಈಗ ಆಲ್ರೆಡಿ ಮದುವೆ ಮಾಡಿ ಕೊಟ್ಬಿಟ್ಟಿದ್ದಾರಲ್ವಾ ಮೆಹರೂನು, ಅವಳು ಇವಾಗ ಅಚಾನಕ್ಕಾಗಿ ಬಂದ್ಬಿಟ್ಟಿದ್ದಾಳೆ. ಅವಳನ್ನು ಬಿಟ್ಟ ಕಣ್ಣು ಬಿಟ್ಟಂತೆ ತಂದೆ ಹಾಗೆ ಅಣ್ಣ ಇವರೆಲ್ಲ ನೋಡ್ತಾ ಇದ್ದಾರೆ, ಯಾಕಪ್ಪ ಬಂದ್ಲು ಅನ್ನೋ ರೀತಿ. ಒಳಗಿನಿಂದ ಓಡಿ ಬಂದ 2ನೇ ಅಣ್ಣನ ಮಗಳು ರಾಬಿಯಾ, ಮೆಹರೂನ್ ಅತ್ತೆ ಬಂದರು ಅಂತ ಗಟ್ಟಿಯಾಗಿ ಕೂಗಿದ್ದೇ ತಡ. ತನ್ನ ಕೋಣೆಯಲ್ಲಿದ್ದ ಅಮಾನ್ ಶೇವ್ ಮಾಡಲು ಸಾಬೂನಿನ ನೊರೆ ಹಚ್ಚಿದ್ದ ಗಲ್ಲದೊಡನೆ ಕೈಯಲ್ಲಿ ಬ್ರಷ್ ಹಿಡಿದಂತೆಯೇ ಹಜಾರಕ್ಕೆ ಬಂದು ನಂಬಲಾರದವನಂತೆ ನೋಡತೊಡಗಿದ. ತಮ್ಮ ಕೋಣೆಯಲ್ಲಿ ಮಕ್ಕಳಿಗೆ ರಾಗವಾಗಿ ಕುರಾನ್ ಹೇಳಿಕೊಡುತ್ತಿದ್ದ ಅವಳ ದೊಡ್ಡ ಅತ್ತಿಗೆ ತಲೆಯ ಮೇಲಿನ ಸೆರಗು ಜಾರುತ್ತಿರುವುದರ ಪರಿವೆಯೂ ಇಲ್ಲದೆ ಹಜಾರಕ್ಕೆ ಬಂದು ನಿಂತು ದಿಟ್ಟಿಸಿ ನೋಡತೊಡಗಿದಳು. ಕೃಶವಾದ ಕೈಗಳ ಅವಳ ತಾಯಿ ಜಪಮಾಲೆ ಹಿಡಿದಿದ್ದಂತೆಯೇ ಬಂದು, ನಿಜವೇ, ಇದು ನಿಜವೇ ಎನ್ನುವಂತೆ ದೃಷ್ಟಿ ಹಾಯಿಸಿ ಗರಬಡಿದವಳಂತೆ ನಿಂತಳು. ತವದ ಮೇಲಿನ ಚಪಾತಿ ಸುಟ್ಟು ಕರಕಲಾಗುತ್ತಿರುವ ಪರಿವೆಯೂ ಇಲ್ಲದೆ ಹಜಾರದ ಬಾಗಿಲಿನ ಹಿಂಬದಿಯಿಂದ ಅವಳ ತಂಗಿಯರಿಬ್ಬರು ರೆಹಾನಾ ಮತ್ತು ಸಬೀಹಾ ಇಣುಕಿ ಇಣುಕಿ ನೋಡತೊಡಗಿದರು. ಸದ್ಯ ತಮ್ಮ ಅಲ್ತಾಫ್ ಮನೆಯಲ್ಲಿರಲಿಲ್ಲ. ಒಟ್ಟಿನಲ್ಲಿ ಆ ಕ್ಷಣದಲ್ಲಿ ಇಡೀ ಮನೆಯೇ ಸ್ತಬ್ಧವಾಗಿ ಬಿಟ್ಟಿತ್ತು. ಅಚೇತನವಾದ ಆ ಮನೆ ಅವಳಿಗೆ ಅಪರಿಚಿತವೆನಿಸತೊಡಗಿತು. 9 ತಿಂಗಳು ಹೊಟ್ಟೆಯಲ್ಲಿಟ್ಟುಕೊಂಡು ಸಾಕಿದ ತಾಯಿ ಬಂದೆಯಾ, ಬಾ ಮಗಳೇ ಅನ್ನಲಿಲ್ಲ. ತನ್ನ ಹರವಾದ ಎದೆಯ ಮೇಲೆ ಕುಣಿದು ಕುಪ್ಪಳಿಸುತ್ತಿದ್ದ ಬಾಲೆಯಿಂದ ಮುದಗೊಳ್ಳುತ್ತಿದ್ದ ತಂದೆ ಕಿರುನಗೆ ಬೀರಲಿಲ್ಲ. ಯಾವಾಗಲೂ ಮೈದಡವಿ ನನ್ನ ಪರಿ ಎಂದು ಬೀಗುತ್ತಿದ್ದ ದೊಡ್ಡಣ್ಣನಾಗಲಿ, ಅವಳನ್ನು ಕಾಲೇಜಿಗೆ ಕಳಿಸಲೇಬೇಕೆಂದು ಹಠ ಮಾಡಿದ್ದ ಅಮಾನ್ನಾಗಲಿ ಅವಳನ್ನು ಸ್ವಾಗತಿಸಲಿಲ್ಲ. ಇನ್ನು ಅಣ್ಣನ ಹೆಂಡತಿಯರು ಬೇರೆ ಗ್ರಹದ ವಿಲಕ್ಷಣ ಜೀವಿಯನ್ನು ನೋಡುವಂತೆ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಮೆಹರ್ಳ ಹೃದಯ ಕುಸಿಯಿತು. ಬಾಗಿಲಲ್ಲೇ ನಿಂತಿದ್ದ ಮೆಹರ್ಳ ಕಂಕುಳಲ್ಲಿದ್ದ 9 ತಿಂಗಳ ಮುದ್ದಾದ ಹೆಣ್ಣುಗೂಸು ಕಿಟಾರನೆ ಕಿರಿಚಿದಾಗಲೇ ಎಲ್ಲರೂ ಎಚ್ಚರಗೊಂಡದ್ದು. ಈಗ ದೊಡ್ಡಣ್ಣ ದೊಡ್ಡ ಗಂಟಲಿನಲ್ಲಿಯೇ ಕೇಳಿದ, ಇನಾಯತ್ ಎಲ್ಲಿ? ಮೆಹರ್ ತಲೆ ತಗ್ಗಿಸಿ, ಅವರು ಊರಲ್ಲಿಲ್ಲ. ಮತ್ತೆ ಯಾರ ಜೊತೆ ಬಂದೆ? ನಾನೊಬ್ಬಳೇ. ಒಬ್ಬಳೇ ಅಂತೆ. ಸುತ್ತಲಿಂದ ಹೊರಟ ಉದ್ಗಾರಗಳು ಅವಳನ್ನು ಅಚೇತನಗೊಳಿಸಿದವು. ಇನ್ನೂ ಅವಳು ಹೊಸ್ತಿಲ ಬಳಿಯೇ ಇದ್ದಳು. ಫಾರೂಕ್, ಅವಳನ್ನು ರೂಮ್ ಕರ್ಕೊಂಡೋಗು. ಮೆಹರ್ನ ಭಾರವಾದ ಹೆಜ್ಜೆಗಳು ತಡವರಿಸುತ್ತಾ ಕೋಣೆಯತ್ತ ನಡೆದವು. ಕೋಣೆಯಲ್ಲಿ ನ್ಯಾಯಾಲಯವೇ ಏರ್ಪಟ್ಟಿತ್ತು. ಅವಳ ಕೂಸು ಕಿರುಚಾಡುತ್ತಿತ್ತು. ಬುರ್ಕಾ ಕೂಡ ತೆಗೆಯದೆ ಅದರ ನಿಕಾಬ್ ಮಾತ್ರ ಮೇಲಕ್ಕೆ ಸರಿಸಿ ತಂದೆಯ ಮಂಚದ ಮೇಲೆ ಸ್ವಲ್ಪ ಓರೆಯಾಗಿ ಕುಳಿತು ಮಗುವಿನ ಬಾಯಿಗೆ ಮೊಲೆಯನ್ನಿತ್ತಳು. ಅವಳು ಮುಖ ಕೂಡ ತೊಳೆದಿರಲಿಲ್ಲ. ಮಗುವು ಹಾಲನ್ನು ಚಿಪ್ಪುತ್ತಿದ್ದಂತೆ ಅವಳ ಹೊಟ್ಟೆಯಲ್ಲಿ ಉರಿಯಾಗುತ್ತಿತ್ತು. ರಾತ್ರಿಯೂ ಅವಳು ಊಟ ಮಾಡಿರಲಿಲ್ಲ. ಈ ಸಭೆಗೆ ಅವಳ ತಾಯಿಯೊಬ್ಬಳ ಹೊರತು ಇನ್ಯಾರೂ ಹೆಂಗಸರು ಬರುವಂತಿರಲಿಲ್ಲ. ಆದರೆ ವಯಸ್ಸಿನಿಂದ ನಿತ್ರಾಣಗೊಂಡಿದ್ದಂತಹ ತಂದೆ ಮಂಚದ ಮೇಲೆ ಒರಗಿ ಕುಳಿತಿದ್ದರು. ಎಂದಿನಿಂದಲೂ ದರ್ಪದ ಅವತಾರವೇ ಆಗಿದ್ದ ದೊಡ್ಡಣ್ಣ ಕುರ್ಚಿಯ ಮೇಲೆ ಕುಳಿತಿದ್ದ.
ಮದುವೆಗೆ ಮೊದಲು ಬಂಡಾಯಗಾರನಾಗಿದ್ದು ತನ್ನ ಪ್ರೀತಿಯ ವ್ಯವಹಾರವನ್ನು ಅತ್ಯಂತ ಗೌಪ್ಯವಾಗಿಟ್ಟು ಮೆಹರೂನ್ರ ಸಹಾಯದಿಂದ ಮನೆಯ ಹಿರಿಯರಿಂದಲೇ ಮದುವೆಯ ಆದೇಶ ಬರುವಂತೆ ಚಾಣಾಕ್ಷತನ ಮೆರೆದು ಸಂತೃಪ್ತಗೊಂಡಿದ್ದ. ಅಮಾನ್ ಮತ್ತೊಂದೆಡೆ ಕೈಕಟ್ಟಿ ಗೋಡೆಗಾನಿಸಿ ನಿಂತಿದ್ದ. ಒಬ್ಬರೊಬ್ಬರು ಗಂಭೀರ ಮುಖಮುದ್ರೆಗಳಿಂದ ಆ ಕೋಣೆಯ ಉಷ್ಣಾಂಶವನ್ನು ಹೆಚ್ಚಿಸುತ್ತಲೇ ಇದ್ದರು. ಗಾಳಿ ಕೂಡ ಒಳಗೆ ಕಾಲಿಡಲು ಹೆದರಿ ಹೊರಹೊರಗೆ ಸುಳಿದಾಡುತ್ತಿತ್ತು. ಹೇ ಮೆಹರ್, ಮನೆಯಲ್ಲಿ ಹೇಳಿ ಬಂದೆಯಾ? ಇಲ್ಲ. ಇಲ್ವಾ? ಯಾಕೆ ಹೇಳಿ ಬಂದಿಲ್ಲ? ನಮ್ಮ ಮರ್ಯಾದೆ ಕಳಿಬೇಕು ಅಂತ ಪೂರ್ತ ಮನಸ್ಸು ಮಾಡಿರೋ ಹಾಗಿದೆ ನೀನು. ಈಗ ಮೆಹರ್, ಯಾರಿಗೆ ಹೇಳಿ ಬರಬೇಕಿತ್ತು? ಯಾರಿದ್ದಾರೆ ಅಲ್ಲಿ? ಅವ್ರ ಮನೆಗೆ ಬಾರದೆ 1 ವಾರ ಆಯಿತು. ನಿಮಗೆ ಗೊತ್ತಾ ಅದು? ಇಂಥ ಕಡೆ ಹೋಗ್ತೀನಿ ಅಂತಲೂ ಹೇಳಿ ಹೋಗಿಲ್ಲ. ನಿಮಗೆ ಕಾಗದ ಬರೆದಿದ್ದೆ ಅಲ್ವಾ ನಾನು? ಎಲ್ಲ ಗೊತ್ತಿದ್ದು ನೀವು ಕೂಡ ನಾನು ಸತ್ತಿದ್ದೀನ ಬದುಕಿದ್ದೀನ ಅಂತ ಕೇಳಲಿಲ್ಲ ಅಂತ ತುಂಬ ದುಃಖದಲ್ಲಿ ಮಾತಾಡ್ತಾಳೆ. ಈಗ ಅವರಣ್ಣ, ಅಲ್ಲ ನಿನ್ನ ಗಂಡ ಯಾವಳೋ ನರ್ಸಿನ ಹಿಂದೆ ಹೋಗಿದ್ದಾನೆ ಅಂತ ಬರೆದಿದೆಯಲ್ಲ, ಅದನ್ನು ನಂಬೇಕಿತ್ತ ನಾವು? ನಂಬಿಕೆ ಬರದೇ ಇದ್ದರೆ ಬಂದು ವಿಚಾರಿಸ್ಬೇಕಿತ್ತು. ನೋಡಿರೋರೇ ಹೇಳಿದಾರಣ್ಣ, ಕಂಡವರಿದ್ದಾರೆ ಅವಳ ಸಹವಾಸದಲ್ಲಿ ಅವರಿದ್ದದ್ದನ್ನು. ಈಗ ಅವರಣ್ಣ, ಕಂಡೇನು ಮಾಡಬೇಕಾಗಿದೆ? ಅವನು ನಾವಿವಾಗ ಕೇಳಿದ್ವಿ ಅಂತ ಇಟ್ಕೋ, ಹೌದು ನಿಜ ಅಂತ ಹೇಳ್ತಾನೆ. ಅವನಾಗ ಅಂದ್ಬಿಟ್ರೆ ನಾವೇನು ಮಾಡೋ ಹಾಗಿದ್ದೀವಿ? ಈಗ ಅಕಸ್ಮಾತ್ ಮಸೀದಿಗೆ ಅರ್ಜಿ ಕೊಡ್ತೀವಿ ಅಂತ ಇಟ್ಕೋ, ಆಗ ನಿನ್ನ ಗಂಡ ಏನು ಮಾಡ್ತಾನೆ? ಹೌದು ನನ್ನಿಂದ ತಪ್ಪಾಗಿದೆ, ಅವಳನ್ನ ಮುಸ್ಲಿಮನಾಗಿ ಮಾಡಿಕೊಂಡು ನಿಕಾ ಮಾಡ್ಕೋತೀನಿ ಅಂತ ಹೇಳ್ತಾನೆ, ಅವಳಿಗೆ ಮೋಸ ಮಾಡಬಾರ್ದು ಅಂತ. ಅಲ್ಲಿಗೆ ಒಬ್ಳು ಪರ್ಮನೆಂಟಾಗಿ ಸೌತಿ ಸಿಗ್ತಾಳೆ ನೋಡಿ ನಿನಗೆ. ಸರಿ, ಇದನ್ನು ಬಿಟ್ಟಾಕು. ನಾವೇನಾದರೂ ಅದೇ ವಿಷಯ ಇಟ್ಕೊಂಡು ಇನ್ನೂ ಜೋರು ಮಾಡ್ತೀವಿ ಅಂತಂದರೆ ನಿನ್ನ ಗಂಡ ನಿನಗೆ ತಲಾಕ್ ಕೊಡೋಕ್ಕೂ ಏರಿಸೋದಿಲ್ಲ. ಆಗ ನಾವೇನು ಮಾಡೋ ಥರ ಇದ್ದೀವಿ? ಏನು ಮಾಡ್ಬೋದು ನೋಡಿ? ಇಲ್ಲಿ ಅಣ್ಣನಾಗಿ ತಂಗಿಯ ಕಷ್ಟಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ. ಸರಿ, ಮುಂದೇನಾಗುತ್ತೆ? ಅಣ್ಣನ ಮಾತು ಕೇಳಿ ಆಕೆಗೆ ಬಿಕ್ಕಳಿಕೆನೇ ಬಂದ್ಬಿಡುತ್ತೆ. ಮಗುವನ್ನು ಇನ್ನೊಂದು ಕಡೆ ಮಲಗಿಸ್ಕೊಂಡು ಹಾಲುಣಿಸ್ತಾ ಇರ್ತಾಳೆ. ನೀರವ ಮೌನ ಆ ಕೋಣೆಯನ್ನು ಆವರಿಸಿರುತ್ತೆ. ಈಗ ಮೆಹರ್ ಮಾತಾಡ್ತಾಳೆ. ಹಾಗಾದರೆ ನೀವೇನೂ ಮಾಡೋ ಸ್ಥಿತಿಯಲ್ಲಿಲ್ಲ ಅಲ್ವಾ? ಈ ಪ್ರಶ್ನೆಗೆ ಯಾರೊಬ್ಬರೂ ಮಾತಾಡೋದಿಲ್ಲ. ಆದರೆ ಅವಳ ಪ್ರಶ್ನೆಗಳು ಪ್ರಶ್ನೆಯಾಗಿ ಉಳ್ಕೊಂಬಿಡುತ್ತೆ. ಆಕೆಯ ಮನಸ್ಸಿಗೆ ಅದೆಷ್ಟು ಘಾಸಿ ಆಗಿರುತ್ತೆ ಅಂದರೆ ಈಗ ಆಕೆನೇ ಮುಂದುವರೆದು ಮಾತಾಡ್ತಾಳೆ. ಅವತ್ತು ಮದುವೆ ಬೇಡ ಅಂತ ನಿಮ್ಮೆಲ್ಲರ ಕಾಲು ಕಟ್ಕೊಂಡೆ, ಕೇಳಿದ್ರಾ? ಬುರ್ಕಾ ಹಾಕ್ಕೊಂಡೆ ಕಾಲೇಜ್ಗೆ ಹೋಗ್ತೀನಿ, ಓದಿ ನಿಲ್ಲಿಸ್ಬೇಡಿ ಅಂತ ಗೋಗರ್ದೆ. ನನ್ನ ಜೊತೇಲಿ ಓದ್ತಾ ಇರೋರು ಯಾರೂ ಇನ್ನೂ ಮದುವೆನೇ ಆಗಿಲ್ಲ. ಆದರೆ ನಾನು ಮುದುಕಿ ಆಗಿದ್ದೀನಿ. ಸಾಲಾಗಿ 5 ಮಕ್ಕಳು ಹೊರೆಯಾಗಿ ನನ್ನ ಎದೆ ಮೇಲೆ ಕೂತ್ಕೊಂಡಿದ್ದಾವೆ. ಅವರಪ್ಪ ಅಂತ ಅನ್ಸ್ಕೊಂಡಿರೋನು ನಾಯಿ ಹಾಗೆ ಕಂಡೋರ್ ಹಿಂದೆ ಅಲಿತಾ ಇದ್ದಾನೆ. ಇಂಥ ಹರಾಮ್ ಕೆಲಸ ಮಾಡ್ತಿರೋ ಗಂಡಸಿಗೆ ಹಿಂಗೆ ಯಾಕೆ ಮಾಡ್ತಿದ್ಯಾ ಅಂತ ಕೇಳೋಕ್ಕೆ ಸಾಧ್ಯ ಇಲ್ವಾ ನಿಮಗೆ? ಯಾಕೆ ಅಂತ ಮೆಹರ್ ಒಂದೇ ಸಮ ಅಳ್ತಾ ಇರ್ತಾಳೆ. ಆಕೆಯ ಮಾತನ್ನು ಅಲ್ಲಿಗೆ ತಡೆದು ಅವ್ರ ತಾಯಿ, ಸಾಕು ಮೆಹರ್ ಸಾಕು. ಹೌದಮ್ಮ, ನನಗೂ ಸಾಕಾಗಿದೆ. ಮೊದಲು ಜನರು ಗುಸ್ಗುಸ ಅಂತ ಮಾತಾಡ್ತಾಯಿದ್ರು. ಹೋಗ್ತಾ ಹೋಗ್ತಾ ಥಿಯೇಟರ್ನಲ್ಲಿ, ಹೋಟೆಲ್ ರೂಮ್ಗಳಲ್ಲಿ ಅವ್ರನ್ನ ನೋಡಿದವ್ರು ಬಂದು ನನ್ನ ಹತ್ರ ಹೇಳಬೇಕಾದ್ರೆ ನನಗೆ ಹೆಂಗಾಗ್ತಿತ್ತು ಗೊತ್ತಾ? ಆಮೇಲೆ ರಾಜಾರೋಷವಾಗಿ ಅವಳ ಮನೆಗೆ ಹೋಗೋಕ್ಕೆ ಶುರು ಮಾಡಿದ್ರು. ಜನರೆಲ್ಲ ಸಾಕಷ್ಟು ಉಗಿದ್ಮೇಲೆ ಬೆಂಗಳೂರಿಗೆ ಹೋಗಿ ಸಾವಿರಾರು ರೂಪಾಯಿ ಚೆಲ್ಲಿ ಅವಳಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದಿದ್ದಾರೆ ನಮ್ಮೂರಿಗೇನೆ. ಈಗ 8 ದಿನಗಳಿಂದ ಅವಳ ಜೊತೆಯಲ್ಲಿ ಹಾಳಾಗಿ ಹೋಗಿದ್ದಾರೆ. ಎಷ್ಟು ದಿನ ಅಂತ ಸಹಿಸ್ಲಿ? ಹೇಗೆ ಜೀವಿಸ್ಲಿ ಅಮ್ಮ ನಾನು? ಇದಕ್ಕೆ ಅವ್ರ ತಾಯಿ, ಸಹನೆ ತಂದ್ಕೋ ಮಗಳೇ, ಸಮಾಧಾನ ಮಾಡ್ಕೋ. ಪ್ರೀತಿಯಿಂದ ಅವನನ್ನು ಸರಿದಾರಿಗೆ ತರೋದಕ್ಕೆ ಪ್ರಯತ್ನ ಪಡಬೇಕಮ್ಮ. ಇದಕ್ಕೆ ಮೆಹರ್, ಅಮ್ಮ ಈ ಮಾತುಗಳೇ ಬೇರೆ, ಬದುಕೇ ಬೇರೆ ಅಮ್ಮ. ನನಗೂ ಮನಸ್ಸನ್ನೋದಿದೆ ಅಲ್ವಾ? ಅದರಲ್ಲಿ ಭಾವನೆಗಳಿದೆ ಅಮ್ಮ, ಸತ್ತಿಲ್ಲ. ನನ್ನನ್ನು ಬಿಟ್ಟು ಯಾವಳ ಹಿಂದೆನೋ ಅಲಿತಿರೋಂತಹ ಮನುಷ್ಯನನ್ನು ನನ್ನ ಗಂಡ ಅಂತ ಹೇಗೆ ಗೌರವ ಕೊಡಲಿ? ಅವನನ್ನು ನೋಡಿದ್ರೆ ಸಾಕು ನನಗೆ ಮೈಯೆಲ್ಲ ಉರಿಯುತ್ತೆ. ಇನ್ನು ಪ್ರೀತಿಸೋ ಮಾತು ದೂರವೇ ಉಳಿತು ಬಿಡು. ಆ ತಲಾಕ್ ಅವ್ರು ಕೊಡೋದಲ್ಲ, ನಾನೇ ತಗೋತೀನಿ. ನಾನಿನ್ನ ಮನೆಗೆ ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ. ಮೆಹರ್ಳ ನಿರ್ಧಾರವನ್ನು ಕೇಳಿದಂಥ ತಾಯಿಗೆ ತುಂಬ ಗಾಬರಿ ಆಗುತ್ತೆ. ಏ ಮೆಹರ್, ಏನು ಮಾತಾಡ್ತಾ ಇದೆಯಾ? ನಿಂದು ಅತಿ ಆಯಿತು ನೋಡು. ಏನೋ ಗಂಡಸು ಕೊಚ್ಚೆ ತುಳಿದಿದ್ದಾನೆ, ನೀರಿರೋ ಕಡೆ ತೊಳ್ಕೊಂಡು ಒಳಗೆ ಬರ್ತಾನೆ. ಅವನಿಗೆ ಯಾವ ಕಳಂಕನೂ ಇಲ್ಲಮ್ಮ. ನಾನು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೊ ಅಂತ ಅಮ್ಮ ಉಪದೇಶವನ್ನು ಮಾಡ್ತಾ ಇದ್ದಾಳೆ. ಇದನ್ನು ಕೇಳಿದಂತಹ ಮೆಹರ್ ಇನ್ನೇನು ಉತ್ತರ ಕೊಡಬೇಕು ಅನ್ನೋ ಅಷ್ಟರಲ್ಲಿ ಅಮ್ಮನ್ ಅವರಣ್ಣ ಅಸಹನೆಯಿಂದ, ಈಕೆ ನಮ್ಮೆದುರಿಗೆ ಇಷ್ಟೊಂದು ಮಾತಾಡ್ತಿದ್ದಾಳೆ ನೋಡಿ, ಅವನೆದುರು ಹೀಗೆ ಬಾಯಿ ಮಾಡಿರಬೇಕು, ಅದಕ್ಕೆ ಅವನು ರೋಸ್ ಹೋಗಿರೋದು. ಈ ಮಾತು ಕೇಳಿ ಮೆಹರ್ ತುಂಬ ಕೋಪದಲ್ಲಿ ಅಣ್ಣನ ಮುಖವನ್ನೇ ನೋಡ್ತಾ ಇದ್ದಾಳೆ. ಈಗ ಅಮನ್,
ಮೆಲುದನಿಯಲ್ಲಿ, ಇನ್ನು ಎಲ್ಲವನ್ನ ಈ ಮನೆಯ ಸೊಸೆಯರು ಕಲಿತರೆ ಚೆನ್ನ ಅಂತ ವ್ಯಂಗ್ಯವಾಗಿ ಮಾತಾಡ್ಬಿಡ್ತಾನೆ. ಇಷ್ಟೊತ್ತು ಕೋಪದಲ್ಲಿದ್ಲಲ್ವ ಮೆಹರ್, ಅವಳಿಗೆ ತುಂಬಾ ದುಃಖ ಆಗುತ್ತೆ. ವಿಷಾದದ ಭಾವನೆ ಅವಳ ಮನಸ್ಸನ್ನು ಆವರಿಸ್ಬಿಟ್ಟಿರುತ್ತೆ. ವಾದ ಚೆನ್ನಾಗಿ ಮಾಡ್ತೀಯ ಅಣ್ಣ, ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ. ನಾನು ಕೆಟ್ಟವಳೆ ನಿಜ. ನನ್ನ ಕೆಟ್ಟತನ ಏನು ಅಂತ ಈಗಷ್ಟೇ ಅರ್ಥ ಆಗಿದೆ. ಬುರ್ಕಾ ಬಿಟ್ಟು ಹೊರಗೆ ಬರಲಿಲ್ಲ. ಅವರು ಬುರ್ಕಾ ತೆಗೆದುಹಾಕಿ ಹೊಕ್ಕಳ ಕೆಳಗೆ ಸೀರೆ ಉಟ್ಕೊಂಡು ಕೈಲಿ ಕೈ ಹಿಡ್ಕೊಂಡು ಮೆರಿ ಅಂತ ಹೇಳಿದ್ರು ನನ್ನ ಗಂಡ. ನೀವ್ಯಾಕೆ ನನ್ನನ್ನು ಮೊದಲಿಂದಲೂ ಬುರ್ಕದಲ್ಲಿ ಮುಚ್ಚಿ ತಲೆ ಮೇಲಿನ ಸೆರಗು ಜಾರಿಸದ ಹಾಗೆ ಬೆಳೆಸಿದ್ರಿ? ನನಗೆ ಅದನ್ನು ತೆಗೆದ್ರೆ ಈಗ ಬೆತ್ತಲೆ ನಿಂತ್ಕೊಳ್ಳೋ ಹಾಗೆ ಅನಿಸುತ್ತೆ. ಅಲ್ಲಾನ ಭಯವನ್ನು ಮನಸ್ಸಲ್ಲಿ ತುಂಬಿಸಿದ್ರಿ. ನಾನು ಹಾಗೆಲ್ಲ ಮಾಡೋದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಅವ್ರ ತಾಳಕ್ಕೆ ಕುಣಿತಿಲ್ಲ ಅನ್ನೋ ಕಾರಣಕ್ಕೆ ಅವರು ಬೇರೆಯವಳನ್ನ ಹುಡ್ಕೊಂಡು ಹೋದರು. ಈಗ ನಿಮಗೆಲ್ಲ ಅವ್ರು ಬಿಟ್ಬಿಟ್ರೆ ನಿಮ್ಮ ತಲೆ ಮೇಲೆ ಹೊರೆಯಾಗ್ತೀನಿ ಅನ್ನೋ ಭಯ ಕಾಡ್ತಿದೆ ಅಲ್ವಾ? ಅದಕ್ಕೆ ಸಹಿಸ್ಕೊ ಅಂತ ಹೇಳ್ತಾ ಇದ್ದೀರಾ. ನೀವು ಹೇಳೋದಕ್ಕೂ ಮೊದಲೇ ನಾನು ಶಕ್ತಿ ಮೀರಿ ಸಹಿಸ್ಕೊಂಡೆ, ಆದರೆ ಈಗ ಸಾಧ್ಯ ಇಲ್ಲ. ಜೀವಂತ ನರಕದಲ್ಲಿ ಬೇಯೋದಕ್ಕಿಂತ ಎಲ್ಲಾದರೂ ನನ್ನ ಮಕ್ಕಳ ಜೊತೆ ಕೂಲಿ ನಾಲಿ ಮಾಡಿಕೊಂಡು ಹೊಟ್ಟೆ ಹೊರ್ಕೊಳ್ತೀನಿ. ನಿಮಗಂತೂ ಭಾರ ಆಗೋದಿಲ್ಲ ನಾನು. ಮೆಹರ್ ಮಾತನ್ನ ಕೇಳಿಸ್ಕೊಂಡಂಥ ತಾಯಿ, ಮೆಹರ್, ಬಳ್ಳಿಗೆ ಕಾಯಿ ಭಾರ ಆಗುತ್ತಾ? ಯಾಕೆ ಈ ಥರ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಹಾಗೆಲ್ಲ ಮಾತಾಡಬೇಡಮ್ಮ ಅಂತ ಹೇಳ್ತಾರೆ. ದೊಡ್ಡಣ್ಣ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ಆ ಮನೆಗೆ ಹೋಗದಿದ್ರೆ ಇನ್ನು ಯಾವ ಮನೆ ಇದೆ ನಿನಗೆ? ಅಮ್ಮ, ಇವ್ರನ್ನ ಒಳಗಡೆ ಕರ್ಕೊಂಡೋಗಿ ತಿಂಡಿ ಕೊಡು. ನಾವಿನ್ನೊಂದು 10 ನಿಮಿಷದಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ ಇದೆಯಾ ಅಂತ ನೋಡ್ಕೊಂಬರ್ತೀವಿ. ಇಲ್ಲ ಅಂದರೂ ಟ್ಯಾಕ್ಸಿ ಆದರೂ ಮಾಡ್ಕೊಂಡು ಬರ್ತೀವಿ. ಇವಳು ಹೇಳಿದ ಥರ ಎಲ್ಲ ಕುಣಿಯೋದಕ್ಕಾಗೋದಿಲ್ಲ ಅಮ್ಮ ಅಂತ ಹೇಳ್ತಾನೆ. ಅಣ್ಣನ ಮಾತು ಕೇಳಿದಂಥ ಮೆಹರ್, ನಾನು ನಿಮ್ಮ ಮನೆಯಲ್ಲಿ ಒಂದು ಹನಿ ನೀರು ಸಹ ಕುಡಿಯೋದಿಲ್ಲ. ನಾನು ಚಿಕ್ಕಮಂಗ್ಳೂರಿಗೂ ಹೋಗೋದಿಲ್ಲ. ನೀವೇನಾದರೂ ನನ್ನನ್ನು ಬಲವಂತ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರೆ ನಾನು ಬೆಂಕಿ ಹಚ್ಕೊಂಡು ಸಾಯ್ತೀನಿ. ಅಣ್ಣಂದರು ಈ ಮಾತಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಅವಳಿಗೆ ಅರ್ಥ ಆಗುತ್ತೆ ನನ್ನ ಮಾತಿಗೆ ಇಲ್ಲಿ ಯಾವ ಬೆಲೆನೂ ಇಲ್ಲ ಅಂತ. ಯಾವ ಮನೆ ನಂದು ಅಂತ ನೆಚ್ಕೊಂಡ್ಬಂತಿದ್ದೆ, ಇಲ್ಲಿ ಯಾರು ನನ್ನವರು, ನನ್ನ ಮನೆ ಎಲ್ಲಿದೆ ಅಂತ ನಾನಾ ಪ್ರಶ್ನೆಗಳು ಅವಳ ಸುತ್ತ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಮನಸ್ಸಲ್ಲಿ ದುಃಖ ಉಮ್ಮಳಿಸಿ ಬರ್ತಾ ಇರುತ್ತೆ. ಗಂಟಲು ಬಿಗಿ ಹಿಡಿದು ಏನೂ ಮಾತಾಡದೆ ಸುಮ್ಮನೆ ಕುತ್ಕೊಂಡಿರ್ತಾಳೆ ಹತಾಶಾ ಸ್ಥಿತಿಯಲ್ಲಿ. ಮಗುವಿನ ಚೀರಾಟದಿಂದ ಎಚ್ಚರಗೊಂಡಂತಹ ಆಕೆಗೆ ಮತ್ತೆ ತನ್ನ ಅಣ್ಣನ ಅಧಿಕಾರವಾಣಿ ಕಿವಿಗೆ ಬೀಳುತ್ತೆ. ಅತಿಯಾಯಿತು ಮೆಹರ್ ನಿಂದು. ಸಾಯೋರು ಯಾರು ಹೇಳ್ಕೊಂಡು ತಿರ್ಗಲ್ಲ. ವಂಶದ ಮರ್ಯಾದೆ ಪ್ರಜ್ಞೆ ಇದ್ದಿದ್ರೆ ನೀನು ಇವಾಗ ಹೇಳ್ತಾ ಇದೆಯಲ್ಲ, ಅದನ್ನು ಇಲ್ಲಿಗೆ ಬರೋ ಬದಲು ಅಲ್ಲೇ ಮಾಡ್ತಾ ಇದ್ದೆ. ಯಾವ ಮನೆಗೆ ನಿನ್ನ ಪಲ್ಲಕ್ಕಿ ಹೋಯ್ತೋ ಅದೇ ಮನೆಯಿಂದ ನಿನ್ನ ಪಲ್ಲಕ್ಕಿ ಬರಬೇಕು. ಅದು ಮಾನವಂತ ಹೆಣ್ಣಿನ ಬದುಕು. ಇಷ್ಟಕ್ಕೂ ಏನಾಗಿದೆ ಮೆಹರ್ ನಿನಗೆ? ಹೈಸ್ಕೂಲಲ್ಲಿರೋ ಮಗಳಿದ್ದಾಳೆ ನಿನಗೆ. ಮದುವೆಗೆ ಸಿದ್ಧವಾಗಿರೋ 2 ತಂಗಿಯರಿದ್ದಾರೆ. ಅವ್ರ ಭವಿಷ್ಯನ ನೀನೇ ಹಾಳು ಮಾಡಬೇಕು ಅಂತ ಇದೆಯಾ? ಮತ್ತು ನಿನ್ನ ಈ ಬಾಲಿಶವಾದಂಥ ಮಾತುಗಳನ್ನು ಕೇಳಿಸ್ಕೊಂಡು ನಾವು ನಿನ್ನ ಗಂಡನ ಜೊತೆ ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನಮಗೂ ಹೆಂಡತಿ ಮಕ್ಕಳಿದ್ದಾರೆ. ಹೋಗು ಒಳಗಡೆ ಹೋಗಿ ತಿಂಡಿ ತಿನ್ಕೊಂಬಾ. ಏ ಅಮನ್, ಹೋಗು, ಬಸ್ ಇದೆಯೋ ನೋಡ್ಕೊಂಬಾ. ಇಲ್ಲದಿದ್ದರೆ ಟ್ಯಾಕ್ಸಿ ಆದರೂ ಮಾಡ್ಕೊಂಡು ಬಂದ್ಬಿಡು. ಹಾಗೆ ಏ ಮೆಹರ್, ಹುಷಾರ್. ಇಲ್ಲಿಗೆ ಬಂದಿದ್ದರ ಬಗ್ಗೆ ಚಕಾರ ಎತ್ಕೂಡ್ದು ನೀನು. ನಿನ್ನ ಮಕ್ಕಳು ಅಕ್ಕಪಕ್ಕದವರ ವಿಚಾರಿಸಿದ್ರೆ ಆಸ್ಪತ್ರೆಗೋ ಮತ್ತೆಲ್ಗೋ ಹೋಗಿದ್ದೆ ಅಂತ ಹೇಳು. ತಿಳಿತಾ? ಎಷ್ಟೊತ್ತು ಹೊರಟೆ ಅಲ್ಲಿಂದ ನೀನು? ಮೆಹರ್ ಏನೂ ಮಾತಾಡೋದಿಲ್ಲ. ಇದಕ್ಕೆ ಅಮನ್, ಈಗ 9 ಗಂಟೆ ಅಂದರೆ ಇವಳು ಬಂದಿದ್ದು 7:15, 1:30 ಗಂಟೆ ಪ್ರಯಾಣ ಅಂತಂದರೆ ಬೆಳಗ್ಗೆ 6 ಗಂಟೆಗೆ ಹೊರಟಿರ್ಬೋದು ಅಂತ ಹೇಳ್ತಾನೆ. ಈಗ ದೊಡ್ಡಣ್ಣ, ಸರಿ ನಾವು ಈಗಲೇ ಹೊರಟ್ರೆ 11:15 ಅಲ್ಲಿರ್ಬೋದು, ನಡಿ ಅಂತ ಹೇಳ್ತಾನೆ. ಆಕೆ ಕೂತಲ್ಲಿಂದ ಕದಲ್ಲೇ ಇಲ್ಲ, ಏನನ್ನೂ ತಿನ್ನಲಿಲ್ಲ. ಅವಳ ತಾಯಿ ತಂಗಿಯರು ಪರಿಯಾಗಿ ಬೇಡ್ಕೊತಾರೆ, ಏನಾದರೂ ತಿನ್ನು ಮಗಳೇ ಅಂತ. ಕಾರ್ ಬಂದು ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ. ಅಣ್ಣಂದಿರೊಡನೆ ಹೊರಟಾಗ ಯಾರಿಂದಲೂ ಬೀಳ್ಕೊಡಲಿಲ್ಲ. ಮೆಟ್ಟಿಲುಗಳು ಇಳಿಯುವಾಗ ಒಮ್ಮೆ ಹಿಂದಿರುಗಿ ತಾನು ಹುಟ್ಟಿ ಬೆಳೆದ ಮನೆಯನ್ನು ನೋಡಿ ಕಣ್ತುಂಬ ನೀರು ತುಂಬಿಕೊಂಡಳು. ಅವಳ ತಂದೆ ಕೆಮ್ಮುತ್ತಾ ಎದೆ ಹಿಡಿದುಕೊಂಡರು. ಮೆಹರ್ಳ ತಾಯಿ ಬಿಕ್ಕುತ್ತಾ ಒಮ್ಮೆ ಮಗಳತ್ತ ನೋಡುತ್ತಾ ಇನ್ನೊಮ್ಮೆ ಗಂಡನನ್ನು ಮಲಗಿಸಿ ಗಾಳಿ ಹಾಕುತ್ತಾ ನೀರನ್ನು ತಟ್ಟುತ್ತಾ, ದೇವರೇ, ನನ್ನ ಇಡೀ ಬದುಕಿನ ಯಾವುದಾದರೂ ಪುಣ್ಯವಿದ್ದರೆ ನನ್ನ ಮಗಳ ಬದುಕನ್ನು ನೇರಗೊಳಿಸು ಅಂತ ಪ್ರಾರ್ಥನೆ ಇಡುತ್ತಿದ್ದಳು. ಈಗ ಅಮನ್ ಕಾರಿನ ಬಾಗಿಲನ್ನು ತೆರೆದು ಒಳಗೆ ಹೋಗಿ ಕೂರುವಂತೆ ಕಣ್ಣಿನಲ್ಲೇ ಆದೇಶವನ್ನು ನೀಡ್ತಾ ಇದ್ದಾನೆ. ಕೆಳದನೆಯಲ್ಲಿ ಏನನ್ನೋ ಗೊಣುಕ್ತಾ ಇದ್ದಾನೆ. ಮೆಹರ್ಳ ಈ ಅನಿರೀಕ್ಷಿತ ಆಗಮನ ಅಮನ್ಗೂ ಒಂದಿಷ್ಟು ಒಪ್ಪಿಗೆ ಇಲ್ಲ ಅನ್ನೋ ರೀತಿಯಲ್ಲಿ ಅವನ ಮುಖಚರ್ಯೆಯೇ ತೋರಿಸ್ತಾ ಇತ್ತು. ಇವರ ಈ ವರ್ತನೆಯಿಂದ ಮೆಹರ್ಳ ಚೈತನ್ಯವೆಲ್ಲವೂ ಸೋರಿ ಹೋಗಿತ್ತು. ಗಂಡನ ದುರ್ವರ್ತನೆಯಿಂದ ಬೇಸತ್ತು ಬಂದ ನನಗೆ ತವರಿನಲ್ಲಿ ಆಸರೆ ಸಿಗಬಹುದೆಂಬ ಅವಳ ನಿರೀಕ್ಷೆ ಹುಸಿಯಾಗಿತ್ತು. ಅವಳ ಅಣ್ಣಂದಿನ ಮೇಲೆ ಅವಳಿಗಿದ್ದ ಅಭಿಮಾನವನ್ನು ಒಮ್ಮೊಮ್ಮೆ ಅವಳು ಹೊರಗೆಡುವುತ್ತಿದ್ದಳು. ಅವಳ ಗಂಡ ಇನಾಯತ್ ಮೇಲೆ ಕೋಪಗೊಂಡಾಗ
ಅವನನ್ನು ಎದುರಿಸುವ ಸಲುವಾಗಿ ಏನು ತಿಳ್ಕೊಂಡಿದ್ದೀರಾ ನೀವು? ನಮ್ಮ ಅಣ್ಣಂದ್ರು ಶೇರಿಯೇ ಬಬ್ಬರ್, ಹೆಬ್ಬುಲಿಗಳ ಥರ. ನೀವು ಹಿಂಗೆ ಆಡ್ತಾಯಿರಿ, ನಿಮ್ಮನ್ನು ಅವರು ಒಂದಿನ ಕೊಚ್ಚಿ ಎಸಿತಾರೆ, ಹುಷಾರ್ ಅಂತ ತನ್ನ ಅಣ್ಣಂದಿರ ಪ್ರತಾಪವನ್ನು ಕೊಚ್ಕೊತಾ ಇದ್ಲು. ಅದೆಲ್ಲವೂ ಈಗ ನೀರ್ಗುಳ್ಳೆಯಂತೆ ಮಾಯವಾಗಿತ್ತು. ಅಣ್ಣ ಹೇಳಿದ್ದು ಅವಳ ಕಿವಿಯಲ್ಲಿ ಗುಯಿಗುಡುತ್ತಿತ್ತು. ವಂಶದ ಮರ್ಯಾದೆ ಉಳಿಸೋ ಪ್ರಜ್ಞೆ ಇದ್ದಿದ್ರೆ ಬೆಂಕಿ ಹಚ್ಕೊಂಡು ಸಾಯಬೇಕಿತ್ತು, ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ಛೇ, ನಿಂದು ಒಂದು ಬಾಳ. ಮೆಹರ್ ಕಣ್ಣಲ್ಲಿ ನೀರು ನಿಲ್ಲಲಿಲ್ಲ. ತವರು ಮನೆಯತ್ತ ತಿರುಗಿ ನೋಡಲೇ ಇಲ್ಲ. ಆ ಕಾರಿನ ಡ್ರೈವರ್ ನಮ್ಮ ಮೊಹಲ್ಲಾದವನೇ. ಆದರೂ ನಮ್ಮ ಮನೆಯ ವಿಷಯ ಹೊರಗಿನವರಿಗೆ ಯಾಕೆ ಅಂತ ಕಾರಿನಲ್ಲಿ ಯಾರೊಬ್ಬರೂ ಮಾತನಾಡಲಿಲ್ಲ. ವೇಗಗತಿಯಲ್ಲಿ ಬಂದ ಕಾರು ಮೆಹರ್ನ ಮನೆ ಬಾಗಿಲಲ್ಲಿ ನಿಂತಿತ್ತು. ಕತೆ ಇಲ್ಲಿಗಿರಲಿ, ಕ್ಲೈಮ್ಯಾಕ್ಸು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ, ಓಕೆನಾ? ಇಲ್ಲಿ ನಾವು ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ, ಒಂದು ಹೆಣ್ಣಿನ ಮನಸ್ಸು ಎಷ್ಟು ಕೋಮಲವಾಗಿರುತ್ತೋ ಬರ್ತಾ ಬರ್ತಾ ಅದೇ ಮನಸ್ಸನ್ನು ಕಟ್ಟಿಡವಾಗಿಸ್ತಾರೆ, ಘಾಸಿಗೊಳಿಸ್ಬಿಡ್ತಾರೆ. ಯಾರು? ಪುರುಷರು ಹೌದು, ಸ್ತ್ರೀಯರು ಹೌದು. ಈಗ ಈ ಮೆಹರ್ ವಿಷಯದಲ್ಲೇ ಅವ್ರ ಮನೆಯವರು ಮಾಡಿದ್ದು ಸರಿನಾ? ತಪ್ಪಲ್ವಾ? ಸ್ವಂತ ಮಗಳು ತನ್ನ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾಳೆ ಅಂತಂದರೆ ಅದಕ್ಕೆ ಏನಾದರೂ ಪರಿಹಾರ ಕೊಡಬೇಕೇ ಹೊರತು ವಾಪಸ್ ಕರ್ಕೊಂಡೋಗಿ ನಡಿ ನಿಮ್ಮ ಮನೆಗೆ ಹೋಗ್ಬಿಡು ಅಂತ ಹೇಳೋದಲ್ಲ. ಅಲ್ಲಿ ಕೆಲವು ಹೆಣ್ಮಕ್ಳಿದ್ರು, ಅತ್ತಿಗೆ ಇದ್ದರು, ಸ್ಪೆಷಲಿ ಅಮ್ಮ ಇದ್ದರು. ನಾವು ಚಿಕ್ಕ ವಯಸ್ಸಿನಿಂದನೂ ಅಮ್ಮನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೊತಾ ಬರ್ತಾ ಇರ್ತೀವಿ. ಮದುವೆ ಆದಮೇಲೆ ಕೆಲವೊಂದು ವಿಷಯವನ್ನು ಹೇಳ್ಕೊಳ್ಳೋದಿಲ್ಲ, ಯಾಕಂದರೆ ನಮ್ಮನ್ನು ಅತಿಯಾಗಿ ಪ್ರೀತಿಸುವಂತಹ ಗಂಡ ಪ್ರಿಯಕರ ಇರ್ತಾರಲ್ವಾ, ಆ ಪ್ರೀತಿ ಇನ್ಯಾರಿಗೋ ಕೊಡ್ತಾ ಇದ್ದಾನೆ ಅವನು ಅಂತ ಗೊತ್ತಾದಾಗ ಮನಸ್ಸಿಗೆ ಎಷ್ಟು ಹಿಂಸೆ ಆಗುತ್ತೆ. ಅದನ್ನು ಹೇಗಾದರೂ ತಡ್ಕೊಳ್ಳೋ ಅಷ್ಟು ತಡ್ಕೊತೀವಿ, ತಡ್ಕೊಳ್ಳೋದಕ್ಕಾಗೋದಿಲ್ಲ, ಆ ಎಲ್ಲೇನೆ ಮೀರಿ ಹೋಗಿದ್ದಾರೆ ಅಂತ ಅಂದಾಗ ಆ ನೋವನ್ನು ಹೇಳ್ಕೊಳ್ಳೋದಕ್ಕೆ ಯಾರಾದರೂ ಬೇಕು ಅಂತ ಅನಿಸುತ್ತೆ. ಆಗ ತುಂಬ ಜನ ಸ್ನೇಹಿತರ ಹತ್ರ ಹೇಳ್ಕೊತಾರೆ ಅಥವಾ ತಾಯಿ ಹತ್ರನೇ ಹೇಳ್ಕೊತಾರೆ. ಇಲ್ಲಿ ಮೆಹರ್ ತನ್ನ ಕುಟುಂಬದ ಹತ್ರ ಹೋಗಿ ಹೇಳ್ಕೊತಾ ಇದ್ದಾಳೆ, ಎಲ್ಲ ಕೈ ಮೀರಿ ಹೋದ್ಮೇಲೆ ಪಾಪ ಇವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಏನೂ ಆಗೋದಿಲ್ಲ, ಹೋಗಿ ಬಾಳೋಗು ಅವನ ಜೊತೆನೆ ಅಂತ ಹೇಳ್ತಾ ಇದ್ದಾರೆ. ಕೊನೆ ಪಕ್ಷ ಅವಳಿಗೆ ಸಾಂತ್ವನದ ನುಡಿಗಳನ್ನು ಕೂಡ ಹೇಳಲಿಲ್ಲ, ಸಮಾಧಾನವಾಗಿ ಪ್ರೀತಿಯಿಂದನೂ ಮಾತಾಡಿಲ್ಲ. ಎಷ್ಟು ನೊಂದ್ಕೊಂಡಿರ್ಬೇಕಲ್ವಾ ಮನಸ್ಸು. ನಿಜಕ್ಕೂ ನಾನು ಒಂದು ರೀತಿ ಭಾವುಕಳಾಗ್ಬಿಟ್ಟೆ ಇದನ್ನು ಓದ್ಬಿಟ್ಟು. ತುಂಬ ಮನಸ್ಸಿಗೆ ನೋವಾಯಿತು ನನಗೆ. ಫ್ರೀ ಇದ್ದಾಗ ನೀವು ಒಂದು ಸಲ ಓದಿ ಆಯಿತಾ? ಸರಿ, ಪಾರ್ಟ್ 2ನಲ್ಲಿ ಏನಾಗುತ್ತೆ ಅಂತ ನಾಳೆ ತಿಳ್ಕೊಳ್ಳೋಣ. ಕ್ಲೈಮ್ಯಾಕ್ಸ್ ಸುಖಾಂತ್ಯನ ದುಃಖಾಂತ್ಯನ ಗೆಸ್ ಮಾಡ್ತಾಯಿರಿ, ಆದಷ್ಟು ಬೇಗ ಹೇಳ್ತೀನಿ.